ಹಾಯ್ ಗಾಯ್ಸ್, ಈಗ ಮಧ್ಯರಾತ್ರಿ 5 ಗಂಟೆ ಆಗಿಬಿಟ್ಟಿದೆ. ಬ್ರೇಕ್ ಬಂದಿದ್ದೀವಿ. 5 to 6 ಬ್ರೇಕ್ ಇದೆ. ನಮ್ಮ ಜೊತೆ ಇದ್ದಾರೆ ಶಾಯಿಸಾ. ಫಸ್ಟ್ ಬ್ಲಾಗಲ್ಲಿ ನನ್ನ ಬಗ್ಗೆ ಹೇಳಿದ್ರಲ್ಲ, ಅವ್ರು ಇಲ್ಲೇ ಇದ್ದಾರೆ. ಜಸ್ಟ್ ಈಗ ಏನೋ ಮಾತಾಡಬೇಕಂತೆ ನಿಮ್ಮ ಜೊತೆ. ಲೆಟ್ಸ್ ಸಿ ಏನು ಮಾತಾಡ್ತಾರೆ ನಮ್ಮ ಶಾಯಿಸ್ತಾ. ಈಗ ಸದ್ಯೀಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಕೆಳಗಡೆ. ನಮ್ಮ ಜೊತೆ ಶಾಯಿಸ್ದಾ ಇದ್ದಾರೆ. ಒಂದು ಸ್ವಲ್ಪ ನಿಮಿಷದಲ್ಲೇ ಶಾಯಿಸ್ದಾ ಅರೈವ್ ಆಗ್ತಿದ್ದಾರೆ. ಅಲ್ಲಿ ಕೆಳಗಡೆ ಇದ್ದಾರೆ, ತೋರಿಸ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಧನುಷ್ ಅಗಸ್ತ್ಯ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವಾಗ ಅರ್ಲಿ ಮಾರ್ನಿಂಗ್ 5 o'clock ಆಗಿದೆ. ಸೊ ನಾವು ನಮ್ಮ ನೈಟ್ ಶಿಫ್ಟಲ್ಲಿದ್ದೀವಿ. ಸೊ ಇವಾಗ ನಮಗೆ 1 hour ಬ್ರೇಕ್ ಸಿಕ್ಕಿದೆ. ಸೊ ಜಸ್ಟ್ ಹಿಂಗೆ ನಿಮ್ಮ ಜೊತೆ ಒಂಚೂರು ಮಾತುಕತೆ ನಡೆಸೋಣ ಅಂತ ಬಂದಿದ್ದೀನಿ ಇವತ್ತು ನಾನು ಧನುಷ್ ಜೊತೆ. ಸೊ ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ನೀವು ಈ ವ್ಲಾಗ್ನ ಎಲ್ಲರೂ ತಮ್ನೈಲಲ್ಲಿ ನೋಡೇ ಇರ್ತೀರ. ಆ್ಯಂಡ್ ಓಕೆ, ಮಾತಾಡೋಣ. ಇನ್ನು ತುಂಬ ಇದೆ ಮಾತಾಡೋಕ್ಕೆ. ಹಾಯ್ ಫ್ರೆಂಡ್ಸ್, ಅಲ್ಲಿ ನಿಮಗೆ ಏರ್ ಏಷ್ಯಾ ಫ್ಲೈಟ್ಸ್ ಕಾಣಿಸ್ತಿರ್ಬೋದು. ಇನ್ನೇನು ಸ್ವಲ್ಪದಲ್ಲೇ ಹೊರಡುತ್ತೆ. ಎಲ್ಲ ಪ್ಯಾಸೆಂಜರ್ಸು ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಕುತ್ಕೊಂಡು ವೆಯ್ಟ್ ಮಾಡ್ತಿಲ್ಲ, ವೇಟಿಂಗ್ ಏರಿಯಾ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ, ವಿಚ್ ಈಸ್ ಲೈಕ್ C7 ಗೇಟ್ಸ್. ಸೊ ಇಲ್ಲಿಂದ ನೀವು ಯಾವುದೇ ಇಂಡಿಗೋ ಫ್ಲೈಟ್ಸ್ ಆರ್ ವಿಸ್ತಾರ, ನಾವು ನ್ಯೂಲಿ ಆಪರೇಟೆಡ್ ಬೈ ಏರ್ ಇಂಡಿಯಾ. ಸೊ ಪ್ರತಿಯೊಂದು ಇದ್ ಕಡೆ ಇರುತ್ತೆ C7 and C8 ಗೇಟ್ಸ್ ಹತ್ರ. ಸೊ ಯಾರೇ ಇಂಡಿಗೋ ಫ್ಲೈಟ್ಸ್ ಎಲ್ಲ ಹೋಗ್ತಾ ಇದ್ದಾರೋ, ಸೊ ದೇ ವಿಲ್ ಬಿ ಟೇಕಿಂಗ್ ಅ ಪಾರ್ಟ್ ಫ್ರಮ್ ದಿಸ್ ವೇ. ಆ್ಯಂಡ್ ನೀವು ನೋಡ್ಬೋದು ಎಲ್ಲ ಪ್ಯಾಸೆಂಜರ್ಸ್ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ದಿಸ್ ಇಸ್ ದ ಮಲ್ಟಿ ಫೇತ್ ಪ್ರೇಯರ್ ರೂಮ್ ವೇರ್ ಎವ್ರಿ ಒನ್ ಕ್ಯಾನ್ ಪ್ರೇ ದೇರ್. ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇನ್ನೇನಾದರೂ ಶೀಘ್ರದಲ್ಲೇ ಲಿಫ್ಟ್ ಓಪನ್ ಆಗುತ್ತೆ. ಸೊ ಹೋಗುವ, ಬನ್ನಿ. ಓಪನ್ ಆಯಿತು, ಲಿಫ್ಟ್ ಕ್ಲೋಸ್ ಆಯಿತು. ಚೆನ್ನಾಗಿದೆ ಇದೊಂಥರ ಲಿಫ್ಟ್. ಸೊ ನಾವಿವಾಗ ಹೋಗ್ತಿರೋದು ಬ್ಯಾಕ್ ಟು 3rd floor. ಇವಾಗ ನಾವು ಗ್ರೌಂಡ್ ಫ್ಲೋರ್ಗೆ ಬಂದಿದ್ವಿ, ವಿಚ್ ನೀವು ನೋಡಿರ್ತೀರ C7 C8 ಗೇಟ್ಸ್. ಸೊ ಇವಾಗ ನಾವು ನಿಮಗೆ ಲಾಂಚ್ ಆಕ್ಸೆಸ್ ಆ್ಯಂಡ್ ಎವ್ರಿಥಿಂಗ್ ತೋರಿಸ್ತೀವಿ. ಚಿಕ್ಕದಾಗಿ ಕ್ವಿಕ್ಕಾಗಿ ಮಾಡ್ಕೊಬರೋಣ ಬನ್ನಿ. ನಾವಿವಾಗ ಅರೈವ್ ಆಗಿದ್ದು 3rd floor ಮಾಡಿ. ನೀವು ನೋಡ್ಬೋದು, ಇದು ವೆಯ್ಟಿಂಗ್ ಏರಿಯಾ ಲಾಂಚ್ ಆಕ್ಸೆಸ್. ಬಟ್ ಇಲ್ಲಿ ಒಂದು ಲಾಂಚ್ ಇದೆ 080 ಲಾಂಚ್ ಅಂತ. ಸೊ ಇದು ವೆಯ್ಟಿಂಗ್ ಏರಿಯಾ ವೇರ್ ಯಾರಿಗೆ ಲಾಂಚ್ ಆಕ್ಸೆಸ್ ಇರಲ್ವೋ, ಸೊ ಎಲ್ಲ ಪ್ಯಾಸೆಂಜರ್ಸು ಈ ಕಡೆ ಕೂತ್ಕೊಂಡು ವೆಯ್ಟ್ ಮಾಡ್ಕೋಬೋದು. ಸೊ ಯು ಗೈಸ್ ಕ್ಯಾನ್ ಸಿ ದ ಕ್ವಿಕ್ ಆಫ್ ದಿಸ್ ವೆಯ್ಟಿಂಗ್ ಏರಿಯಾ. ಸೊ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ಇದು ಎಲ್ಲ ಬ್ಯಾಂಬೋ ಅಲ್ಲಿ ಮಾಡಿರೋದು. ಫಾರ್ ದಿ ಫಸ್ಟ್ ಟೈಮ್ ವರ್ಲ್ಡ್ಸ್ ಬೆಸ್ಟ್ ಲಾರ್ಜೆಸ್ಟ್ ಬ್ಯಾಂಬೋ ಬ್ಯಾಂಬೋ ಸ್ಟಿಕ್ಸಲ್ಲಿ ಮಾಡಿರೋಂಥ ಏರ್ಪೋರ್ಟ್. ಅದು ನಮ್ಮ ಬೆಂಗಳೂರಲ್ಲಿ. ನಮಗೆ ತುಂಬ ಹೆಮ್ಮೆ ಆದಂಥ ವಿಷಯ. ಸೊ ಯಾರಾದರೂ ಎಲ್ಲಿಗಾದರೂ ಟ್ರಾವೆಲ್ ಮಾಡ್ತಿದ್ದಾರೆ ಅಂದರೆ ನಮ್ಮ ಕರ್ನಾಟಕದವರು ಲೈಕ್ ಮೈಸೂರೆಲ್ಲ ಆಬ್ವಿಯಸ್ಲಿ ಇಲ್ಲಿಂದಲೇ ಡಿಪಾರ್ಟ್ ಆಗ್ತೀರಾ ಇಂಟರ್ನ್ಯಾಷನಲ್ಗೆ. ಆ್ಯಂಡ್ ಮೋರ್ ಓವರ್ ಡೊಮೆಸ್ಟಿಕ್ಗೂ ಇಲ್ಲೇ ಇದೆ. ಸೊ ಇಫ್ ಯು ಗೈಸ್ ಬುಕ್ ಫಾರ್ ವಿಸ್ತಾರ ಏರ್ ಇಂಡಿಯಾ, ಸೊ ನೀವೆಲ್ಲರೂ ಇಲ್ಲಿಂದಲೇ ಡಿಪಾರ್ಟ್ ಆಗ್ತಾ ಇರ್ತೀರಾ. ಆ್ಯಂಡ್ ಮೋರ್ ಓವರ್ ನಿಮ್ಮ ಹತ್ರ ಯಾವುದೇ ಲೈಕ್ ಟ್ರಾವೆಲ್ ಕಾರ್ಡ್ಸ್ ಏನಾದರೂ ಇದ್ದರೆ ಲಾಂಚ್ ಆ್ಯಕ್ಸೆಸ್ ಅಂತೂ ಸಖತ್ತಾಗಿದೆ ಗೈಸ್. ನೀವಂತೂ ಒಂದು ಸತಿ ನಿಮ್ಮ ಲೈಫ್ ಟೈಮಲ್ಲಿ ಎಂಜಾಯ್ ಮಾಡಲೇಬೇಕು. ಸೊ ಈಗಿದೆ ನಮ್ಮ ಇಂಟೀರಿಯರ್, ನಮ್ಮ ಬೆಂಗಳೂರು ಏರ್ಪೋರ್ಟ್. ನೀವೇನು ನೋಡ್ತಿದ್ದೀರಾ ಲಾಂಚ್ ಅಲ್ಲೇ ಇದೆ ನೋಡಿ ಮೇಲ್ಗಡೆ, ವಿಚ್ ಯು 080 ಲಾಂಚು. ಇನ್ನು ಕ್ಲೋಸಪ್ಪಲ್ಲಿ ಹೋಗಿ ತೋರಿಸ್ತೀನಿ. ನೀವು ಮೇಲೆ ಏನು ನೋಡ್ತಿದ್ದೀರಲ್ಲ ಅದೆಲ್ಲ ಕಂಪ್ಲೀಟ್ ಟು 08 ಲಾಂಚ್. ಯಾವುದೇ ಸೆಲೆಬ್ರಿಟೀಸ್ ಬರ್ಬೋದು, ಯಾವುದೇ ಲೈಕ್ ಕಾಮನ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಎಲ್ಲ ಈ ಲಾಂಚ್ಗೆ ಹೋಗೋದು 080 ಲಾಂಚ್ಗೆ. ಮಾತ್ರ ತುಂಬ ಚೆನ್ನಾಗಿದೆ. ಬ್ಯಾಂಗ್ಳೂರ್ T2 080 ಲಾಂಚ್. ಸೊ ನೀವು ಹೇಗೆ ಅಡ್ಜಸ್ಟ್ ಮಾಡ್ಬೋದು ಅಂದರೆ ಲೈಕ್ ನಿಮ್ಮ ಹತ್ರ ಎನಿ ಟ್ರಾವೆಲ್ ಕಾರ್ಡ್ಸ್ ಲೈಕ್ ಅಮಿಕ್ಸ್ ಟ್ರಾವೆಲ್ ಕಾರ್ಡ್ಸ್, ಎನಿ ಟ್ರಾವೆಲ್ ಕಾರ್ಡ್ಸ್ ಇದ್ದರೆ ನೀವು ಈ 080 ಲಾಂಚ್ನ ಆ್ಯಕ್ಸೆಸ್ ಮಾಡ್ಬೋದು. ಆ್ಯಂಡ್ ಮೋರ್ ಓವರ್ ನಿಮ್ಮ ಹತ್ರ ಯಾವುದೇ ಕ್ರೆಡಿಟ್ ಕಾರ್ಡ್ಸ್ ಇದ್ದರೆ, ಸೊ ಯು ಜಸ್ಟ್ ಕ್ಯಾನ್ ಪೇ ಓನ್ಲಿ ₹2 ಆ್ಯಂಡ್ ನೀವು ಈ 080 ಲಾಂಚ್ನ ಆ್ಯಕ್ಸೆಸ್ ಮಾಡ್ಬೋದು. ಆ್ಯಂಡ್ ಮೋರ್ ಓವರ್ ಯಾರಿಗೆಲ್ಲ ಬಿಸ್ನೆಸ್ ಕಾರ್ಡ್ಸ್ ಇರುತ್ತೆ, ಲೈಕ್ ಬಿಸ್ನೆಸ್ ಬೋರ್ಡಿಂಗ್ ಪಾಸ್ ಇರುತ್ತೆ, ಸೊ ನಿಮಗೆ ಡೈರೆಕ್ಟಾಗಿ ಈ 080 ಲಾಂಚ್ನ ಆ್ಯಕ್ಸೆಸ್ ಮಾಡಿಕೊಡ್ತಾರೆ. ಸೊ ನಮ್ಮ ಕರ್ನಾಟಕದವ್ರು ಯಾರಾದರೂ ಆ್ಯಕ್ಸೆಸಿಬಲ್ ಆ್ಯಂಡ್ ಇಲ್ಲಿ ₹2 ಕೊಟ್ಟು ಅನ್ಲಿಮಿಟೆಡ್ ಫುಡ್ ಡ್ರಿಂಕ್ಸ್ ಎಲ್ಲ ಏನಾದರೂ ಎಂಜಾಯ್ ಮಾಡಬೇಕು ಅಂದರೆ ಯು ಗೈಸ್ ಕ್ಯಾನ್ ವಿಸಿಟ್ ಹಿಯರ್. ದಿಸ್ ಇಸ್ ದ 08 ಲಾಂಚ್. ಇಲ್ಲಿಂದನೇ ಕಾರ್ಡ್ಸ್ನ ತೊಗೊಂಡು ಅವ್ರು ಎಂಟರ್ ಮಾಡಿ ಒಳಗಡೆ ಬಿಡೋದು. ಇಲ್ಲಿಂದ ಮೇಲ್ಗಡೆ ಹೋಗ್ಬೋದು, ಲಿಫ್ಟ್ಸ್ ಇದೆ. ದಿಸ್ ಇಸ್ ಕಾಲ್ಡ್ 080 ಲಾಂಚ್. ಗೈಸ್, ಇದು ಸ್ಮೂರ್ ಅಂತ. ಈ ಪ್ಲೇಸನ್ನಂತೂ ನಾವು ಮಿಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ.
ಇದು ನಮ್ಗೆ ಒಂಥರ ಏನಂತಾರೆ ಅದನ್ನ ತೀರ್ಥ ಲೈಕ್ ಪ್ರಸಾದ ಥರ. ವೆನ್ ನೆವರ್ ನಾವು ಯಾವತ್ತೇ ಇರಲಿ ನೈಟ್ ಶಿಫ್ಟಲ್ಲಿ ಏನೇ ಆಗಲಿ ಸರಿ ಸುಸ್ತಾಯ್ತಾ ಬಂದಿವಿ ಚಾಕ್ಲೇಟ್ ಇಸ್ಕೋಬೋದು. ಆ್ಯಂಡ್ ಈಸ್ ಅವರ್ ಫ್ರೆಂಡ್ ಅಮರ್. ಸೇ ಹೈ ಟು ದ ಬ್ಲಾಗ್. ಸೊ ಈ ಫೀಲಿಂಗ್ಸ್ ತುಂಬ ಶೈ ಆಗ್ತಿದ್ದಾನೆ. ಸೊ ಈಸ್ ಅ ಮಲಯಾಳಿ ಗಾಯ್ ಆ್ಯಂಡ್ ಓಕೆ. ಸೊ ನಮ್ಗೆ ಇಲ್ಲೇ ಚಾಕ್ಲೇಟ್ ಸಿಗ್ತಾ ಇರುತ್ತೆ, ನಾವಂತೂ ಸಖತ್ ಎಂಜಾಯ್ ಮಾಡ್ತೀವಿ ಗೈಸ್. ಇಫ್ ಎನಿಬಡಿ ಆರ್ ಗೈಸ್ ಆರ್ ವಿಸಿಟಿಂಗ್ ಹಿಯರ್, ಸ್ಮೂರಲ್ಲಿ ತಗೊಳ್ಳೋ ಡಾರ್ಕ್ ಹೇಸಲ್ ನೆಟ್ಸ್ ಆ್ಯಂಡ್ ಇನ್ನೊಂದಿದೆ ಶಾಪ್ ಬಿಟ್ಟು ತೋರಿಸ್ತೀನಿ ಬನ್ನಿ. ನಮ್ಮ ಆನಂದ ಸ್ವೀಟ್ಸ್ ನೀವು ನೋಡಿರ್ತೀರ ಎಲ್ಲರೂ, ಎಲ್ಲ ಕಡೆ ಬ್ರಾಂಚಸ್ ಇದೆ. ಬೆಂಗಳೂರಲ್ಲಂತೂ ತುಂಬಾ ಆಫ್ಟರ್ ಕಾಂತಿ ಸ್ವೀಟ್ಸ್ ನನ್ನ ಅಂದ್ಕೊಂಡಂಗೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆನಂದ್ ಸ್ವೀಟ್ಸ್ ಇಸ್ ವೆರಿ ಫೇಮಸ್. ಸೊ ಇದು ನಿಮಗೆ ಎಲ್ಲ ಕಡೆ ಸಿಗುತ್ತೆ ಬ್ರಾಂಚಸ್, ಲೈಕ್ ಸಾದಳ್ಳಿ ಗೇಟ್ ಆಗಿರ್ಬೋದು, ಬ್ಯಾಂಗ್ಳೂರು ಯಲಹಂಕ ಆಗಿರ್ಬೋದು, ಕೋಗಿಲು ಕ್ರಾಸ್, ಎಲ್ಲ ಕಡೆ ಸಿಗುತ್ತೆ. ವೇರ್ ಎವರ್ ಯು ಗೋ ಇನ್ ಬ್ಯಾಂಗ್ಳೂರ್, ಕಾಂತಿ ಸ್ವೀಟ್ಸ್ ಆ್ಯಂಡ್ ಆನಂದ್ ಸ್ವೀಟ್ಸ್ ಯು ವಿಲ್ ಗೆಟ್. ಇಲ್ಲಿ ಸಿಗುವಂತಹ ಆನಂದ್ ಸ್ವೀಟ್ಸ್ ಅಂತೂ ಆಸಮ್ ಗುರು. ಕಾಂತಿ ಸ್ವೀಟ್ಸ್ ಆದಮೇಲೆ ನಾನು ಏನಾದರೂ ಮೆಚ್ಚುಗೆ ಪಡ್ತೀನಿ ಅಂದರೆ ಇಲ್ಲಿನ ಕಾಜು ಕಟ್ಲಿ ಆ್ಯಂಡ್ ಒಂದು ಕೊಬ್ಬರಿ ಸ್ವೀಟ್ ಇದೆ. ಐ ಡೋಂಟ್ ನೋ ದಟ್ ಎಕ್ಸಾಕ್ಟ್ ನೇಮ್, ನಾನು ತೋರಿಸ್ತೀನಿ ನಿಮಗೆ, ಒಂದು ಕ್ವಿಕ್ಕಾಗಿ ನೋಡ್ಕೊಳ್ಳೋಣ ಬನ್ನಿ. ಈಗ ಬರ್ತಾ ಇದ್ದೀವಿ ಆನಂದ್ ಸ್ವೀಟ್ಸ್ಗೆ. ನಮ್ಗೆ ತುಂಬ ಹೊಟ್ಟೆ ಹಚ್ಚಿದಾಗ ಏನು ಮನೆ ಬಾಕ್ಸಲ್ಲಿ ಇದ್ದಾಗ ನಮಗೆ ಸ್ವೀಟ್ ಪ್ರೊವೈಡ್ ಮಾಡೋದೇ ಇವ್ರುಗಳು. ಅಥವಾ ಮೈಸೂರು ಪಾಕ್ ಇಲ್ಲಿರೋಂಥ ಮೈಸೂರು ಪಾಕ್ ಮಾತ್ರ ಮಸ್ತ್ ಇರುತ್ತೆ, ಬಿಸಿ ಬಿಸಿ ಇರುತ್ತೆ. ಸೀರಿಯಸ್ಲಿ ತಿಂತಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ. ಬಟ್ ಸ್ಟಿಲ್ ನಾನು ಸ್ವಲ್ಪ ಡಯಟಲ್ಲಿ ಇರೋದ್ರಿಂದ ಲಿಮಿಟ್ ಆಗಿ ತೊಗೋತೀನಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಆ್ಯಂಡ್ ಆಲ್ಸೋ ಆ ಕೋಕೋನಟ್ ಸ್ವೀಟ್ ಇದೆಯಲ್ಲ ಅದು ಕೊಡಿಯಲ್ಲ, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಕೋಕೋನಟ್ ಸ್ವೀಟ್ಸು ಇದ್ರೊಳಗೆಲ್ಲ ಇರೋದೆಲ್ಲ ಟೇಸ್ಟಿಂಗ್ ಸ್ವೀಟ್ಸ್ ನೋಡ್ಬೋದು ನೀವೆಲ್ಲ ಇರೋ ಟೇಸ್ಟಿಂಗ್ ಸ್ವೀಟ್ಸ್. ಸೊ ದಿಸ್ ಇಸ್ ಕಾಜು ಕಟ್ಲಿ, ಧಾರವಾಡ ಪೇಡ, ಮೈಸೂರು ಪಾಕ್, and this one is my favorite one which I told that. Thank you so much akka. Thank you. ಬನ್ನಿ ನಮ್ಮ ಸ್ಮೋಕಿಂಗ್ ಝೋನ್ ನೋಡೋಣ. ಸೊ ಇದೆಲ್ಲ ವೇಟಿಂಗ್ ಏರಿಯಾ. ಎಲ್ಲ ಕುತ್ಕೊಂಡು ಕಾಯ್ತಿರ್ತಾರೆ. ಸೊ ಇಲ್ಲಿ ನೀವೇನಾದರೂ D1 ಡೊಮೆಸ್ಟಿಕ್ ಗೇಟ್ಸ್ ಏನಾದರೂ ಹೋಗಬೇಕಂದ್ರೆ ಸೊ D1 C1 ಗೇಟ್ಸ್ ಎಲ್ಲ ಇಲ್ಲೇ ಇರುತ್ತೆ. ಸೊ ನೀವು ಇಲ್ಲಿಂದ ಎಂಟರ್ ತೊಗೋಬೋದು ಗೇಟ್ಸ್ಗೆ. ಸೊ ಇಲ್ಲೂ ಅಷ್ಟೇ D1 ಇನ್ ದ ಸೆನ್ಸ್ ಎಲ್ಲ ಡೊಮೆಸ್ಟಿಕ್ ಇಂಡಿಗೋ ಫ್ಲೈಟ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ ಇಲ್ಲಿಂದ. ಇಲ್ಲಿ ಎಲ್ಲ ಪ್ಯಾಸೆಂಜರ್ಸ್ ವೆಯ್ಟ್ ಮಾಡಿ ಮಲಗಿದ್ದಾರೆ. ಮತ್ತು ಇದು ಬಗ್ಗಿ ಸರ್ವಿಸು, ಲೈಕ್ ಯಾರಿಗಾನ ಫಿಸಿಕಲಿ ಚಾಲೆಂಜ್ ಆಗಿರ್ಬೋದು, ಓಡಾಡೋಕ್ಕಾಗ್ತಿರ್ಬೋದು, ತುಂಬ ಓಲ್ಡೇಜ್ ಆಗಿರ್ಬೋದು, ಇವರು ಬಗ್ಗಿ ಸರ್ವಿಸಲ್ಲಿ ಕರ್ಕೊಂಡು ಹೋಗ್ತಾರೆ. ಇದು ಫ್ರೀ ಸರ್ವಿಸು ಏರ್ಪೋರ್ಟಲ್ಲಿ. ಸೊ ಇವರು ಹಾಯ್ 24/7 ಇದು ಈ ಸರ್ವಿಸು ನಮ್ಮ ಏರ್ಪೋರ್ಟಲ್ಲಿ ಇದ್ದೇ ಇರುತ್ತೆ ಎಲ್ಲರಿಗೂ. ಯು ಕ್ಯಾನ್ ಯೂಸ್ ಇಟ್. ಸೊ ಹೇಗಿರುತ್ತೆ ಇದು ಬಗ್ಗಿ ಸರ್ವಿಸ್? ಯಾರಿಗೆಲ್ಲ ನೀವು ಬಗ್ಗಿ ಸರ್ವಿಸ್ನ ಪ್ರೊವೈಡ್ ಮಾಡ್ತೀರಾ? ಸೀನಿಯರ್ ಸಿಟಿಸನ್ಗೆ ಮಾಡ್ತೀವಿ, ಹ್ಯಾಂಡಿಕ್ಯಾಪ್ಟ್ ಮಾಡ್ತೀವಿ, ಮತ್ತು ಮಕ್ಕಳನ್ನ ಎತ್ಕೊಂಬರೋರಿಗೆ ಮಾಡ್ತೀವಿ, ಮತ್ತು ಫೈನಲ್ ಕಾಲ್ ಇರೋರಿಗೆ, ನಡೆಯೋಕ್ಕಾಗಲ್ಲ ಅಂಥವ್ರಿಗೆ, ಪ್ರತಿಯೊಬ್ಬರಿಗೂ ಇದೀವಿ. ಸೊ ಅವ್ರು ಹೇಳ್ದಂಗೆ ಲೈಕ್ ಸೀನಿಯರ್ ಸಿಟಿಸನ್ಸ್ ಆ್ಯಂಡ್ ನಡೆಯೋಕ್ಕಾಗದೇ ಇರೋರು, ಫಿಸಿಕಲಿ ಹ್ಯಾಂಡಿಕ್ಯಾಪ್, ಪ್ರೆಗ್ನೆನ್ಸಿ ವುಮೆನ್ಸ್, ಚಿಕ್ಕ ಚಿಕ್ಕ ಮಕ್ಕಳಿದ್ರೆ, ಫೈನಲ್ ಕಾಲ್ಸ್ ಇದ್ದರೆ ಈ ಬಗ್ಗೆ ಸರ್ವಿಸ್ ಇರುತ್ತೆ. ಸೊ ಯಾರೆಲ್ಲ ನಿಮ್ಮ ತಂದೆ ತಾಯಿಗಳ ಜೊತೆ ಬಂದಿರ್ತೀರ, ವಯಸ್ಸಾಗಿರ್ತೀರ, ಈ ಬಗ್ಗೆ ಸರ್ವಿಸ್ನ ಯೂಸ್ ಮಾಡ್ಕೋಬೋದು ಫ್ರೀ ಆಫ್ ಕಾಸ್ಟ್. ಅವ್ರು ನಿಮಗೆ ಜಸ್ಟ್ ನಿಮ್ಮ ಗೇಟ್ ನಂಬರ್ ಹೇಳಿದ್ರೆ ಅವ್ರು ನಿಮ್ಗೆ ಅಲ್ಲಿ ಹೋಗಿ ಡ್ರಾಪ್ ಮಾಡ್ತಾರೆ. ಥ್ಯಾಂಕ್ ಯು. ಅಂಚನ ಇದೇ ನಮ್ಮ ಸ್ಮೋಕಿಂಗ್ ಏರಿಯಾ. ನಮ್ಮ ಸ್ಮೋಕಿಂಗ್ ಏರಿಯಾ ಹೀಗಿರುತ್ತೆ ಒಳಗಡೆ. ಬನ್ನಿ ಒಳಗಡೆ ಹೋಗೋಣ. ಏನಿಲ್ಲ ಅಂದ್ರೂ ನಮ್ಮ ಹುಡುಗರ ತವ್ರ ಮನೆ ಅಂತಲೇ ಹೇಳ್ಬೋದು ಗೈಸ್. ಸಖತ್ತಾಗಿ ನಿಜವಾಗ್ಲೂ ಇಲ್ಲಿ ಎಷ್ಟು ಪೀಸ್ ಅಂದರೆ, ಹುಡುಗರು ಅಂತಲೇ ಅಲ್ಲ, ಹುಡುಗಿರು ಬರ್ತಾರೆ ಕುತ್ಕೊಳ್ತಾರೆ, ನಾಟ್ ಫಾರ್ ಸ್ಮೋಕಿಂಗ್, ಬರ್ತಾರೆ ಕೆಲವರು ಸ್ಮೋಕ್ ಮಾಡೋಕ್ಕೆ, ಇನ್ನು ಕೆಲವರು ರಿಲ್ಯಾಕ್ಸ್. ಎಷ್ಟು ಪೀಸ್ ಗೊತ್ತಾ ಗೈಸ್. ನಮ್ಮ ಮನೆಗಳ ಹತ್ರ ಎಲ್ಲಾದರೂ ಟೆರೆಸ್ ಮೇಲೆ ಹೋದ್ರೂ ನಮ್ಗೆ ಒಂದೊಂದು ಸತಿ ಸಿಗೋಲ್ಲ ಆ ಫೀಲ್. ಬಟ್ ದ ಥಿಂಗ್ ಯು ಕಮ್ ಹಿಯರ್, ಹುಡುಗರಿಗಂತೂ ಮಜಾ. ಗರ್ಲ್ ಫ್ರೆಂಡು ಬೇಡ, ಬಾಯ್ ಫ್ರೆಂಡು ಬೇಡ ಅಂತಾರೆ ಒಂದೊಂದು ಸತಿ. ಜಸ್ಟ್ ಬಂದು ಇಲ್ಲಿ ರಿಲೀಫಾಗಿ ಕುತ್ಕೋಬೇಕು. ಏರ್ಪೋರ್ಟಲ್ಲಿ ಸ್ಮೋಕಿಂಗ್ ಏರಿಯಾ ಅಲ್ಲಿ ಬಂದು ಈ ಒಂದು ವ್ಯೂ ನೋಡಿ ಸಾಕಾಗಿದೆ. ನೀವು ಲಿಟ್ರಲಿ ಎಂಜಾಯ್ ಮಾಡ್ತೀರಾ ಸರ್. ಆ್ಯಂಡ್ ನೋಡಿ ಇದೇನೆ ಸ್ಮೋಕಿಂಗ್ ಝೋನು ಅಲ್ಲಿ ಹೋಗಿತ್ತು ಅಲ್ಲಿ ನೋಡಿ. ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಲೈಕ್ ಈ ಕ್ಲೈಮೇಟ್ಗೆ ಮಾತ್ರ ಮಸ್ತ್ ಇದೆ ಹೇಳೋಕ್ಕೆ. ಆ್ಯಂಡ್ ಮೋರ್ ಓವರ್ ನೀವು ಇಲ್ಲಿ ಕುತ್ಕೊಂಡು ನಿಮ್ಮ
ಏನಾದರೂ ಕ್ವಾಲಿಟಿ ಟಾಕ್ಸ್ ಏನಾದರೂ ಮಾತಾಡಬೇಕಂದ್ರೆ ಇಲ್ಲ ಸಖತ್ ಎಂಟರ್ಟೈನ್ಮೆಂಟು ಸಿಗುತ್ತೆ. ಜೊತೆಗೆ ನೀವು ಇಲ್ಲಿ ಪೀಸಾಗಿ ಕೂತ್ಕೊಂಡು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಆಗಿರಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿರಲಿ, ಚಂದವಾಗಿ ಕ್ವಿಕ್ಕಾಗಿ ಒಂಚೂರು ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿಕೊಂಡು ಎಲ್ಲ ಒಂದು ಡಿಸ್ಕಸ್ ಮಾಡಿಕೊಂಡು ಇಲ್ಲಿಂದ ಹೊರಡ್ಬೋದು. ಸ್ಮೋಕಿಂಗ್ ಝೋನ್ ಇಷ್ಟ ಆಗಿದ್ರೆ ಈ ನಾನು ಹೇಳಿದ್ನಲ್ಲ ಬಗ್ಗಿ ಸರ್ವಿಸ್ ಅಂತ, ಪ್ಯಾಸೆಂಜರ್ಗೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ನಾವೀಗ ಹೋಗ್ತಿರೋದು ಗೇಟ್ C1, C6, D1, D13ಗೆ ಹೋಗೋಣ. ಅಲ್ಲಿ ಏನೇನಿದೆ ಅಂತ ನೋಡೋಣ. ನಾನು ಜಾಸ್ತಿ ದಿನ ಆಯ್ತು ಈ ಕಡೆ ಬಂದು. ಈ ಗೇಟ್ಸ್ ತಗೊಳ್ತಾ ಇಲ್ಲ. ಲೈಕ್ ನೀವು ಐದರ್ ವಾಕ್ ಆದರೂ ತಗೋಬೋದು, ಲೈಕ್ ಸೀನಿಯರ್ ಸಿಟಿಸನ್ಸ್ ಆ ಥರ ಬಗ್ಗೀಸ್ ಯೂಸ್ ಮಾಡ್ಕೋಬೋದು. ಇಟ್ ಈಸ್ ಲೋಧಾ ಬಗ್ಗೀಸ್ ವಿಚ್ ಇಸ್ ಕಂಪನಿ ಕಾಲ್ಡ್ ಕಲ್ಕಿ. ಸೊ ಕೆಲವೊಬ್ಬರಿಗೆ ಹ್ಯಾಂಡ್ ಬಾಕ್ಸ್ ತುಂಬ ವೇಟ್ ಅನಿಸುತ್ತೆ, ನಿಮ್ಗೆ ಇದೊಂದು ಎಲಿವೇಟರ್ ಸಿಗುತ್ತೆ. ಸೊ ದ್ಯಾಟ್ ಯು ಗೈಸ್ ಕ್ಯಾನ್ ಗೋ ಲೈಕ್ ದಿಸ್ ಟಾಡಾ. ನೀವಿಲ್ಲಿ ಒಳ್ಳೆ ಒಳ್ಳೆ ರೀಲ್ಸ್ ಕೂಡ ಮಾಡ್ಬೋದು. ಹುಡುಗಿಯರಿಗಂತೂ ಇದು ಒಳ್ಳೆ ಸ್ಪಾಟ್ ರೀಲ್ಸ್ ಮಾಡೋಕ್ಕೆ. ಲೈಕ್ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಜೊತೆ ಫಿರ್ ಮಾಮ್ ಡಾಟರ್ ಇಲ್ಲ ಮದರ್ ಸನ್ ಫಾದರ್ ಸನ್ ಯಾರಾದರೂ ಬೇಕಿದ್ರು ರೀಲ್ಸ್ ಮಾಡ್ಕೋಬೋದು. ಚೆನ್ನಾಗಿದೆ ಗೈಸ್, ಇದಂತೂ ಸಖತ್ತಾಗಿದೆ. ಫಾರ್ ದಿ ಫಸ್ಟ್ ಟೈಮ್ ಪರ್ಸ್ನಲ್ ಆಗಿ ಏರ್ಪೋರ್ಟ್ನ ಇಂಟೀರಿಯರ್ ಬಗ್ಗೆ ಮಾತಾಡ್ಕೊಳ್ಳೋಕ್ಕೆ ಆ್ಯಂಡ್ ಮೋರ್ ಓವರ್ ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಏರ್ಪೋರ್ಟ್ನ ತೋರಿಸ್ಕೊಳ್ಳೋಕ್ಕೆ ನನಗಂತೂ ತುಂಬ ಹೆಮ್ಮೆಯಾಗಿದೆ. ಯೂಶಲಿ ನಾನಂತೂ ಇಷ್ಟು ಮಾತಾಡೋಳಲ್ಲ, ಬಟ್ ಧನುಷ್ ವ್ಲಾಗಿಗೆ ಸಪೋರ್ಟ್ ಮಾಡಿ ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಅಂತ ಪಕ್ಕಾ ಕೊಡಿ ಗೈಸ್. ಆ್ಯಂಡ್ ನಿಮ್ಗೆ ಇದೇ ಥರ ಇನ್ನೂ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀವಿ. ಸೊ ಬನ್ನಿ ಕ್ವಿಕ್ಕಾಗಿ ಒಳಗಡೆ ಹೋಗ್ಬಿಟ್ಟು ಏನಾದರೂ ಫ್ಲೈಟ್ಸ್ ಲ್ಯಾಂಡ್ ಆಗಿದ್ರೆ, ಯಾವುದಾದ್ರೂ ಟೇಕ್ ಆಫ್ ಆಗಿದ್ರೆ ಟ್ರೈ ಮಾಡ್ತೀವಿ ಆದಷ್ಟು ಕ್ಲಿಪ್ ಕ್ಯಾಪ್ಚರ್ ಮಾಡೋಕ್ಕೆ, ಇರೋದನ್ನು ತೋರ್ಸೋಕ್ಕೆ. ಇಫ್ ಇವತ್ತಾಗಿಲ್ಲ ಅಂದರೆ ವಿ ಆರ್ ಸಾರಿ, ನೆಕ್ಸ್ಟ್ ಟೈಮ್ ಆದರೂ ಪಕ್ಕ ಹಾಕ್ತೀವಿ. ಬನ್ನಿ ಹೋಗೋಣ. ಇದರಲ್ಲಿ C1, C6 ಗೇಟ್ ಆ್ಯಂಡ್ D1 to D3 ಗೇಟ್ಸ್. ಸೊ ಎಂಟ್ರಿ ಈ ಥರ ಇರುತ್ತೆ. ಸೊ ಇದು ಕಡೆ ಹೋದರೆ ನಾನು ನಿಂತಿರೋ ಕಡೆಯಿಂದ ರೈಟ್ ಕಡೆ ಹೋದರೆ C1, C2, C3 ಗೇಟ್ಸ್ ಇರುತ್ತೆ. ಆ್ಯಂಡ್ ಲೆಫ್ಟ್ಗೆ ಹೋದರೆ D1 ಇಂದ D13 ಗೇಟ್ಸ್ ಇರುತ್ತೆ ಆ್ಯಂಡ್ C5 ಇಂದ C6 ಗೇಟ್ಸ್ವರೆಗೂ ಇರುತ್ತೆ. ಸೊ ಇದೆಲ್ಲ ಪ್ಯಾಸೆಂಜರ್ಗೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಆ್ಯಂಡ್ ವೇಟಿಂಗ್ ಏರಿಯಾ ಅಂತಲೇ ಹೇಳ್ಬೋದು. ಬೋರ್ಡಿಂಗ್ ಗೇಟ್ಸ್ ಆಗಿದೆ. ಇಲ್ಲೂ ಅಷ್ಟೇ, ಇಲ್ಲೂ ನಿಮ್ಗೆ ಏನಾದರೂ ನಡೆಯೋಕ್ಕಾಗಿಲ್ಲ ಅಂದರೆ ನೀವು ಆ ಒಂದು ಎಲಿವೇಟರ್ಸ್ನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಬನ್ನಿ, ಫ್ಲೈಟ್ಸ್ ಅಂತೂ ಲ್ಯಾಂಡ್ ಆಗಿದೆ. ತುಂಬ ಫ್ಲೈಟ್ಸ್ ಇದೆ, ಕ್ವಿಕ್ಕಾಗಿ ತೋರಿಸ್ತೀನಿ. ನಮಗಂತೂ ಆ್ಯಕ್ಸೆಸ್ ಇಲ್ಲ ರ್ಯಾಂಪ್ ಹತ್ರ ಹೋಗೋಕ್ಕೆ. ಸೊ ನಾವು ಜಸ್ಟ್ ಇದೇ ಥರ ಲೈಕ್ ಚಿಕ್ಕದಾಗಿ ಒಂದು ಕ್ಲಿಕ್ ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಸೊ ಇದು ಒಂದು ಮಿರರಿಂದ ತೋರಿಸ್ತಾ ಇದ್ದೀನಿ. ಇದು ರ್ಯಾಂಪು ಎಲ್ಲಿ ಲೈಕ್ ಏರ್ಪ್ಲೇನ್ಸ್ ಎಲ್ಲ ಲ್ಯಾಂಡ್ ಆಗಿರುತ್ತೆ ಆ್ಯಂಡ್ ಟೇಕ್ ಆಫ್ ಕೂಡ ಅಲ್ಲಿಂದ ಆಗುತ್ತೆ. ಸೊ ಕರೆಂಟ್ಲಿ ನಮ್ಮ ಲವ್ ಇಂಡಿಗೋ ಆ್ಯಸ್ ಯೂಶುವಲ್ ಇದ್ದೇ ಇದೆ. ಇದೆಲ್ಲರ ಲವ್, ಫಸ್ಟ್ ಲವ್ ಅಂತಲೇ ಹೇಳ್ಬೋದು ಏರ್ಪ್ಲೇನ್ಸ್ಗೆ. ವಿಸ್ತಾರ ಇತ್ತು, ಬಟ್ ನೋ ವರೀಸ್. ಅನ್ಫಾರ್ಚುನೇಟ್ಲಿ ಅದು ಟಾಟಾಗಿ ಹೋಗಿ ಏರ್ ಇಂಡಿಯಾನೇ ಆಯಿತು. ಬಟ್ ಸ್ಟಿಲ್ ಇಂಡಿಗೋ ಆಗೇ ಇರುತ್ತೆ, ನೀವು ಎಂಜಾಯ್ ಮಾಡ್ಬೋದು. ತುಂಬ ಫ್ಲೈಟ್ಸ್ ನಿಂತಿದೆ. ಅದು ಕಡೆ ಎಲ್ಲ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನಿಂತಿದೆ ವಿಚ್ ವಿಲ್ ಗೋ ಟು ಲಂಡನ್ ಎವ್ರಿಥಿಂಗ್. ಸೊ ಇದು ಕಡೆ ಬ್ಯಾಂಕಾಕ್, ಫುಕೆಟ್ ಎಲ್ಲ ಇಂಡಿಗೋ ಫ್ಲೈಟ್ಸ್ ಎಲ್ಲ ಈ ಲೈನಲ್ಲೇ ನಿಂತಿದೆ. ಆ್ಯಂಡ್ ಅಲ್ಲಿ ಒಂದು ಎಮಿರೇಟ್ಸ್ ನಿಂತಿದೆ ಅಂತಲೇ ಹೇಳ್ಬೋದು, ಬಟ್ ಐ ಆಮ್ ನಾಟ್ ಶ್ಯೂರ್ ಬಿಕಾಸ್ ಕಂಪ್ಲೀಟಾಗಿ ಕಾಣಿಸ್ತಿಲ್ಲ. ಎಮಿರೇಟ್ಸ್ ಇಲ್ಲ ಏರ್ ಇಂಡಿಯಾ ಪಕ್ಕ ಇದೆ. ಅದು ಕಡೆ ಇನ್ನೂ ರೈಟಲ್ಲಿ ಹೋದರೆ, ಸಾರಿ ನಾಟ್ ಲೆಫ್ಟ್, ರೈಟಲ್ಲೇ ಹೋದರೆ ಅದು ಕಡೆ ನಿಮಗೆ ಎತಿಹಾದ್ ಫ್ಲೈಟ್ಸ್ ಎಲ್ಲ ಸಿಕ್ಬಿರುತ್ತೆ. ಬಟ್ ಇಲ್ಲಿ ಕರೆಂಟಾಗಿ ನಮಗೆ ಚಿಕ್ಕದಾಗಿ ಕ್ಯಾಪ್ಚರ್ ಆಗೋದ್ರಿಂದ ಸೊ ಇಲ್ಲಿ ನಾವು ಇಂಡಿಗೋ ಆ್ಯಂಡ್ ಏರ್ ಇಂಡಿಯಾ ಫ್ಲೈಟ್ಸ್ನ, ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ ತೋರಿಸ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಈಗ ಎಲ್ಲ ಪ್ಯಾಸೆಂಜರ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಇದು ವೇಟಿಂಗ್ ಝೋನು. ಸ್ವಲ್ಪ ಹೊತ್ತಲ್ಲಿ ಫ್ಲೈಟ್ ಕೆಲವೆಲ್ಲ ಹೊರಡಬೇಕಿದೆ ಆ್ಯಕ್ಚುಲಿ. ನಾನೀಗ ನಿಮಗೇನೋ ಇದ್ದರೆ ಲುಫ್ತಾನ್ಸಾ ಇದ್ದರೆ ಫ್ಲೈಟ್ ತೋರಿಸ್ತೀನಿ. ಈಗೆಲ್ಲ ಪ್ಯಾಸೆಂಜರ್ಸು ಡಿಪಾರ್ಟ್ ಆಗೋಕ್ಕೋಸ್ಕರ ಇಲ್ಲಿ ನೀವು ನೋಡ್ತಿರ್ಬೋದು ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಕೆಲವರೆಲ್ಲ ಮಲಗಿಬಿಟ್ಟಿದ್ದಾರೆ ತುಂಬ ಹೊತ್ತಾಗಿ. ಇನ್ನೊಂದು ಏನು ಹೇಳಬೇಕಂದ್ರೆ ಲೈಕ್ ಇಲ್ಲಿ 5 ಗಂಟೆಗೆ ಫ್ಲೈಟ್ ಇದ್ದರೆ ಆ್ಯಕ್ಚುಲಿ 1 o'clock ಇಲ್ಲ 2 o'clockಗೆ ಬಂದು ವೆಯ್ಟ್ ಮಾಡ್ತಿರ್ತಾರೆ. ಸೊ ದೇ ಆರ್ ಕನ್ವೀನಿಯಂಟ್ ಬಿಕಾಸ್ ಲಾಂಚ್ ಆ್ಯಕ್ಸಸ್ ಆಗಿರ್ಬೋದು, ಏರ್ಪೋರ್ಟ್ ಸರ್ವಿಸಸ್ ಆಗಿರ್ಬೋದು ಅವ್ರು ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ. ಬಟ್ ಸ್ಟಿಲ್ ನೋಡೋಣ. ಆ್ಯಕ್ಚುಲಿ ಇಲ್ಲೇ ಎಲ್ಲ ಡಿಪಾರ್ಟ್ ಆಗೋದು. ಇಲ್ಲಿ ಬೋರ್ಡಿಂಗ್ಗೆ ಇದೇ ಬೋರ್ಡಿಂಗ್ ಗೇಟ್ಸ್ ಅಂತಾರೆ. ಇಲ್ಲಿ ಬೋರ್ಡಿಂಗ್ ಆಗೋದು ಎಲ್ಲ CSF ಎಲ್ಲ ಕೊಟ್ಟಿರ್ತಾರೆ ನೋಡಿ. ಇದೆ ಬೋರ್ಡಿಂಗು C5, C6 ಗೇಟು. ಇಲ್ಲೇ ಇಲ್ಲಿಂದ ಬೋರ್ಡಿಂಗ್ ಆಗಿ ಆಚೆ ಕಡೆ ಹೋಗಿ ಲೈಕ್ ಅವ್ರು ಲೈಕ್ ಬಗ್ಗಿಲಿ ಡಿಪಾರ್ಟ್ ಆಗ್ತಾರೆ. ಥ್ಯಾಂಕ್ ಯು. ಹೋಗ್ತಿರೋದು D1 ಗೇಟ್ಸ್ ಹತ್ರ. ಇಂಟೀರಿಯರ್ ಆ ಲೈಟಿಂಗ್ಸ್ ಅಂತೂ ಕಣ್ಣಾಯಿಸೋಕ್ಕೆ ಆಗಲ್ಲ ಅದು ಕಡೆಯಿಂದ ಬೇರೆ ಕಡೆಗೆ, ಅಷ್ಟು ಚಂದವಾಗಿದೆ ನಮ್ಮ ಬೆಂಗಳೂರು ಏರ್ಪೋರ್ಟ್. ಪ್ರೀವಿಯಸ್ ಇಯರ್ ಇದು ಸೆಪ್ಟೆಂಬರಲ್ಲಿ ಓಪನ್ ಆಗಿದೆ ಟರ್ಮಿನಲ್. ಇಟ್ಸ್ ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಬ್ಯಾಂಬೂ.
ಎಲ್ಲ ಪ್ಯಾಸೆಂಜರ್ ಕಮೆಂಟ್ಸ್ ಹೇಳ್ತಿದ್ದಾರೆ ಹೌ ಇಟ್ ಇಸ್ ಮೇಡ್ ಅಪ್ ಆಫ್ ಬ್ಯಾಂಬು, ಏನಾನ ಲೈಕ್ ಹೆಚ್ಚು ಕಮ್ಮಿ ಆಗೋಲ್ಲ, ಬಿದ್ದರೆ ಆಗಿದ್ರೆ ನೋ, ಆ ಥರ ಏನೂ ಆಗೋಲ್ಲ. ತುಂಬಾ ಕೇರ್ ಆ್ಯಂಡ್ ಕನ್ಸರ್ನಿಂದ ತೊಗೊಂಡು ತುಂಬ ವರ್ಷದಿಂದ ಈ ಪ್ರಾಜೆಕ್ಟ್ನ ನಡೆಸಿ ಈ ಪ್ರಾಜೆಕ್ಟ್ನ ಮಾಡಲಾಗಿದೆ. ಆಮೇಲೆ ಎಲ್ಲರಿಗೂ ಇದು ಐ ಥಿಂಕ್ ಥ್ರೂ ಔಟ್ ದ ವರ್ಲ್ಡಲ್ಲಿ ಇದು ದಿ ಬೆಸ್ಟ್ ಏರ್ಪೋರ್ಟ್ ಅಂತ ಕ್ಲಿಕ್ ಆಗಿ ತುಂಬ ಅವಾರ್ಡ್ಸ್ ಕೂಡ ಬಂದಿದೆ ನಮ್ಮ ಏರ್ಪೋರ್ಟ್ಗೆ. ಐ ಥಿಂಕ್ ಸೊ ನಿಮಗೆ ಲುಫ್ತಾನ್ಸಾ ಫ್ಲೈಟ್ಸ್ ತೋರಿಸ್ತೀನಿ. ಆ್ಯಂಡ್ ಮೋರ್ ಓವರ್ ಮತ್ತು ಇನ್ನೊಂದು ಕ್ವಿಕ್ ಅಂದರೆ ಅಪ್ಡೇಟು, ಲೈಕ್ ನಮ್ಗೆ ಗೊತ್ತಿರೋ ಪ್ರಕಾರ ಇನ್ನು ಸ್ವಲ್ಪ ದಿನದಲ್ಲೇ ಕ್ವಿಕ್ಕಾಗೆ ಬ್ಯಾಂಬೂಯಿಂದ ಮಾಡಿರುವಂತಹ ಮೆಟ್ರೋ ಸ್ಟೇಷನ್ ಓಪನ್ ಆಗ್ತಿದೆ. ಅದು ನಮಗೆ ಹೇಳ್ಕೊಳ್ಳೋಕ್ಕೆ ತುಂಬಾ ಖುಷಿ ಆಗುತ್ತೆ. ಇವ್ರದ್ದು ಕಂಪ್ಲೀಟ್ ಥೀಮ್ ಏನಂದರೆ ಕಂಪ್ಲೀಟ್ಲಿ ಬ್ಯಾಂಬೂ, ನಮ್ಮದು ಕಲ್ಚರ್ ಏನಿದೆ ಅದನ್ನು ಪೋರ್ಟ್ರೇಟ್ ಮಾಡೋದಾಗಿರ್ಬೋದು. ಪ್ರೀವಿಯಸ್ಲಿ ನಮ್ಮದು ದಸರಾ ನಡೀತು, ಈಗ ಕ್ರಿಸ್ಮಸ್ ನಡೀತಿದೆ. ಒಂದೊಂದು ಇವೆಂಟ್ಗೂ ಒಬ್ಬೊಬ್ರು ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ಎಲ್ಲನೂ ಇದು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ನಮಗೆ ಇದು ಕೊಟ್ಟಿರೋದು ಲೈಕ್ ಇದಾಗಿರ್ಬೋದು, ಬ್ಯಾಡ್ಜಸ್ ಆಗಿರ್ಬೋದು. ಇನ್ನು ಲೈಕ್ ನಮಗೆ ಕ್ರಿಸ್ಮಸ್ ಟೊಪ್ಪಿ ಕೊಟ್ಟಿದ್ರು, ಲೈಕ್ ಕ್ರಿಸ್ಮಸ್ಗೆ ಹಾಕ್ಕೊಂಡು ಇದು ಮಾಡೋಕ್ಕೆ. ಬಟ್ ಸ್ಟಿಲ್ ಚೆನ್ನಾಗಿದೆ ಹೇಳ್ಕೊಳಕ್ಕೆ. ನಮ್ಮದು ಲೈಕ್ ದಸರಾ ಆಗಿರ್ಬೋದು, ದಿವಾಳಿ ಆಗಿರ್ಬೋದು, ತುಂಬಾ ಚೆನ್ನಾಗಿ ನಮ್ಮ ಸಂಸ್ಕೃತಿನ ಪ್ರಮೋಟ್ ಮಾಡ್ತಾರೆ ನಮ್ಮ ಏರ್ಪೋರ್ಟವರು. ಅದನ್ನು ನಾವು ಏರ್ಪೋರ್ಟಲ್ಲಿ ವರ್ಕ್ ಮಾಡ್ತಿದ್ದೀವಿ ಅಂತ ಹೇಳೋಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ ಮತ್ತು ಹೆಮ್ಮೆ ಇದೆ. ಬಟ್ ಸ್ಟಿಲ್ ಐ ವರ್ಕ್ ಇನ್ ಏರ್ಪೋರ್ಟ್, ಐ ಆಮ್ ಪ್ರೌಡ್ ಟು ಬಿ ವರ್ಕ್ ಇನ್ ಏರ್ಪೋರ್ಟ್ ಫಾರ್ ಡ್ಯೂಟಿ ಫ್ರೀ. ತುಂಬಾ ಖುಷಿ ಆಗುತ್ತೆ, ಒಂದು ಒಳ್ಳೆ ಬ್ರ್ಯಾಂಡಿಗೆ ನಾನು ವರ್ಕ್ ಮಾಡ್ತಿದ್ದೀನಿ. ಮತ್ತು ಇದರಿಂದ ನನ್ನ ಫ್ಯೂಚರ್ಗೂ ಮತ್ತು ನನ್ನ ಮುಂದೆ ಲೈಫ್ ಕೆರಿಯರ್ಗೂ ಹೆಲ್ಪ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಬಿಕಾಸ್ ಐ ಆಮ್ ವರ್ಕಿಂಗ್ ಇನ್ T2 ದ ಇಂಟರ್ನ್ಯಾಷನಲ್ ಒಂದು ಒಳ್ಳೆ ಬ್ರ್ಯಾಂಡ್ಗೋಸ್ಕರ ವರ್ಕ್ ಮಾಡ್ತಿದ್ದೀನಿ. ಐ ಹೋಪ್ ಸೊ ಇನ್ನು ನನ್ನ ಕೆರಿಯರಲ್ಲಿ ಇನ್ನೂ ಒಳ್ಳೆ ಆಪರ್ಚುನಿಟೀಸ್ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಈಗ ನೋಡಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಬ್ರಿಟಿಷ್ ಏರ್ವೇಸು. ಇದನ್ನು ಲೈಕ್ ಕ್ವೀನ್ ಆಫ್ ಇಂಗ್ಲೆಂಡ್ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ಫ್ಯೂಲ್ನ ಫಿಲ್ ಮಾಡ್ತಿದ್ದಾರೆ ಮತ್ತು ಪ್ಯಾಸೆಂಜರ್ಸ್ನೆಲ್ಲ ಲಗೇಜ್ನ ಲೋಡ್ ಮಾಡ್ತಿದ್ದಾರೆ. ಐ ಥಿಂಕ್ ಸೊ ಶಾರ್ಪ್ ಲೈಕ್ 7 o'clock ಈ ಫ್ಲೈಟ್ ಹೊರಡುತ್ತೆ. ಸೊ ಅದಕ್ಕೆ ಈಗಲೇ ಎಲ್ಲ ಇದು ಮಾಡ್ತಿದ್ದಾರೆ. ಕ್ಯಾಬಿನ್ ಕ್ರೂಸ್ ಎಲ್ಲ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅರೈವ್ ಆಗ್ತಿದ್ದಾರೆ. ಯು ಮೇ ಸಿ ದಟ್ ಪ್ಯಾಸೆಂಜರ್ಸ್ ಎಲ್ಲ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಅದಕ್ಕೋಸ್ಕರನೇ. ಯಾಕಂದ್ರೆ ನಾನು ನಿಮಗೆ ಹೇಳಿದ್ನಲ್ಲ ಆಗಲೇ ಮುಂಚೆನೇ ಲೈಕ್ 3 hours ಮುಂಚೆನೇ ಬಂದು ವೆಯ್ಟ್ ಮಾಡ್ತಿರ್ತಾರೆ ಪ್ಯಾಸೆಂಜರ್ಸು. ಫ್ಲೈಟ್ಸ್ ಎಲ್ಲ ಚೆಕ್ ಮಾಡಿ ಫ್ಯೂಲ್ಸ್ ಆಗಿರ್ಬೋದು, ಏನೇನು ಪ್ರಾಬ್ಲಮ್ಸ್ ಇದೆಲ್ಲ ಚೆಕ್ ಮಾಡಿ ಲಗೇಜ್ನೆಲ್ಲ ಲೋಡ್ ಮಾಡಿ. ಥ್ಯಾಂಕ್ ಯು ಶಾಯಿಸ್ತಾ. ಒಳ್ಳೆ ಮಿನಿ ಬ್ಲಾಗ್ ಮಾಡ್ತೀವಿ ಒಂದು ಏರ್ಪೋರ್ಟದು ಚಿಕ್ಕದು. ತುಂಬ ತೋರ್ಸೋಕ್ಕಿದೆ, ಬಟ್ ಸ್ಟಿಲ್ ಎಲ್ಲ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ನಾವು ತೋರಿಸಿರೋದ್ರಲ್ಲಿ 1% ಇಲ್ಲ, ಇನ್ನು ತುಂಬಾ ಇದೆ. T2 T1 ನೋಡೋಕ್ಕೆ ನಮಗೆ ಆ್ಯಕ್ಸಸ್ ಇರೋದು only T2 ನೋಡೋಕ್ಕೆ. ಏನೋ ಒಂದು ಅದೃಷ್ಟ ಅನ್ಬೋದು. ಮಿಡಲ್ ಕ್ಲಾಸವರು ಏರ್ಪೋರ್ಟಲ್ಲಿ ವರ್ಕ್ ಮಾಡ್ತಿದ್ದಾರೆ ಅನ್ನೋದೇ ಒಂದು ಮಿಡಲ್ ಕ್ಲಾಸವರು ಏರ್ಪೋರ್ಟಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದರೆ ಅದೊಂದು ತುಂಬ ಅದೃಷ್ಟ. ಎಲ್ಲರಿಗೂ ಈ ಆಪರ್ಚುನಿಟೀಸ್ ಸಿಗೋಲ್ಲ. ಏನೋ ನನಗೊಂದು ಸಿಕ್ಕಿದೆ, ಆ ಒಂದು ಅದೃಷ್ಟದಿಂದ ನಿಮಗೊಂದು ಏನೋ ತೋರಿಸ್ಬೇಕು ಅನ್ನೋ ಆಸೆಯಿಂದ ಈ ವಿಡಿಯೋ ಒಂದು ಮಿನಿ ಬ್ಲಾಗ್ ಮಾಡಿದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಇನ್ನೂ ವಿಡಿಯೋಸ್ಗಳನ್ನ ಏರ್ಪೋರ್ಟ್ನ ಲೈಕ್ ಆ್ಯಂಬಿಯನ್ಸ್ ಆಗಿರ್ಬೋದು, ಏನೇನೋ ಆಗಿರ್ಬೋದು, ನಾವು ನಿಮಗೆ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಶಾಯಿಸ್ತಾ. ಸೊ ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ನಾವು ಅಷ್ಟು ಪ್ರೋ ಏನಿಲ್ಲ, ಆ್ಯಸ್ ವಿ ಹ್ಯಾವ್ ಸ್ಟಾರ್ಟೆಡ್ ನ್ಯೂಲಿ. ಸೊ ಐ ಹೋಪ್ ನೀವೆಲ್ಲರೂ ನಮ್ಮೆಲ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂತ. ಎಸ್ಪೆಷಲಿ ಧನುಷ್ ಅಂತೂ ತುಂಬ ಕಷ್ಟಪಟ್ಟಿದ್ದಾನೆ ಈ ವ್ಲಾಗ್ ಮಾಡೋಕ್ಕೆ. ಆ್ಯಂಡ್ ಐ ಆಮ್ ಜಸ್ಟ್ ಅ ಫ್ಯಾನ್, ನಾನು ಅವ್ನಿಗೊಂದು ಫ್ಯಾನ್ ಅಷ್ಟೇ. ಸೊ ಐ ಆಮ್ ಜಸ್ಟ್ ಲಿಟಲ್ ಬಿಟ್ ಪ್ರಮೋಟಿಂಗ್ ಇಟ್. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ. ಏನಾದರೂ ತಪ್ಪಾಗಿ ಮಾತಾಡಿದರೆ ವಿ ಆರ್ ವೆರಿ ಸಾರಿ. ಆ್ಯಂಡ್ ಏನಾದರೂ ಒಂಚೂರು ರಾಂಗ್ ಇನ್ಫಾರ್ಮೇಷನ್ ಏನಾದರೂ ನಿಮ್ಗೆ ಅನಿಸಿದ್ರೆ ಅದಕ್ಕೆ ಸಾರಿ ಹೇಳ್ತೀವಿ. ಆ್ಯಂಡ್ ನಿಮ್ಗೆ ಗೊತ್ತಿರೋದನ್ನು ನಮಗೆ ತಿಳಿಸಿ ಕಮೆಂಟ್ ಮಾಡಿ. ಸೊ ದಿಸ್ ಈಸ್ ರಾಂಗ್ ಆ್ಯಂಡ್ ದಿಸ್ ಈಸ್ ರೈಟ್ ಅಂತ. ಸೊ ಅದನ್ನು ನಾವು ತಿದ್ದುಪಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಮೋರ್ ಓವರ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತಂತ ಭಾವಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಧನುಷ್ ಆಗತ್ ಸರ್ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್, ಕಮೆಂಟ್. ಬಾಯ್ ಗೈಸ್. ಥ್ಯಾಂಕ್ ಯು.